ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ. ನನ್ನ ಮಗಳು ಬರ್ತಾ ಇದ್ದಾಳೆ. ಅವಳು ಹೆವಿ ಬ್ಯಾಗ್ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ಬೇಕು ಅಂತ. ಸೊ ಇವತ್ತು ಸಂಡೇ, ಸೊ ಹಾಗಾಗಿ ನಾವು ಜಸ್ಟ್ ಮೋಟಾಲಾ ಬೀಚ್ ಅಂತ ಇದೆ, ಸೊ ಆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ, ಆ ಬೀಚ್ ಸರೌಂಡಿಂಗ್ಸ್ ಹೇಗಿರುತ್ತೆ, ಏನೇನೆಲ್ಲ ಇರುತ್ತೆ ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಫುಡ್ ಎಲ್ಲ ಏನು ಇಟ್ಕೊಂಡಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಸ್ನ್ಯಾಕ್ಸು, ಮ್ಯಾಟು, ಆಮೇಲೆ ಅವಳಿಗೆ ಸ್ಯಾಂಡಲ್ಲಿ ಆಟ ಆಡೋದಕ್ಕೆ ಸ್ವಲ್ಪ ಟಾಯ್ಸು ಇಟ್ಕೊಂಡಿರೋದು. ಓಕೆ, ನೋಡಿ ಬರ್ಡೇ ಗರ್ಲ್ ಮಿಂಚ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ. ಸೊ ಇವಾಗ ನಾವಿಲ್ಲಿ ಸ್ಟಾಪ್ ಮಾಡಿದ್ದೀವಿ. ಸೊ ಫುಡ್ನ ಪಾರ್ಸಲ್ ತಗೊಂಡು ಆಮೇಲೆ ಬೀಚ್ ಹತ್ರ ಹೋಗ್ತೀವಿ. ಅರಿಯಾದ್ನ ಇವ್ರ ಕಾರಲ್ಲಿ ಕೂತಿದ್ಲು. ಹೆಲೋ, ನಿದ್ದೆ ಮಾಡ್ತಾ ಇದ್ಯಾ? ಬರ್ತ್ಡೇ ಆಂಟಿ ಅಂತ ಹೇಳಿ ಮೆಕ್ಡೊನಾಲ್ಡ್ಸ್ ಅಲ್ಲಿ ನಾವು ಬರ್ಗರ್ನ ಪಾರ್ಸಲ್ ತೊಗೊಂಡ್ಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಸಮ್ಮರ್ ಮುಗಿತಾ ಇದೆ ಅಲ್ಲ ಅನ್ನೋ ಭಯಕ್ಕೆ ಎಲ್ಲಾದರೂ ಹೋಗ್ಬೇಕು ಅಂತ ನಾವು ಹೋಗ್ತಾ ಇರೋದು. ಬೀಚ್ ಹತ್ರ ಸಿಕ್ಕಾಪಟ್ಟೆ ಗಾಳಿ ಇತ್ತು. ಇಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ತುಂಬ ಜನ ಈ ಪ್ಯಾರಾಗ್ಲೈಡಿಂಗ್ ಥರ ಮಾಡ್ತಾ ಇದ್ರು, ಲೈಕ್ ಬೀಚಲ್ಲಿ. ನಾನು ಈ ಬೀಚಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಅಲ್ಲಿ ಕುತ್ಕೊಳ್ಳೋಕ್ಕೆ ಟೇಬಲ್ಸು, ಚೇರ್ಸ್ ಎಲ್ಲ ತುಂಬ ಇತ್ತು. ಸೊ ನಾವು ಅಲ್ಲಿ ಕುತ್ಕೊಂಡು ಫಸ್ಟು ಊಟ ಮಾಡ್ಕೊಂಡ್ಬಿಟ್ವಿ. ನಾವೆಲ್ಲ ಬೀಚಲ್ಲಿ ಆಟ ಆಡೋಣ ಅಂದ್ಬಿಟ್ಟು ಬೇರೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ. ಅಲ್ಲಿ ಬಾತ್ರೂಮ್ಸು, ಡ್ರೆಸ್ ಚೇಂಜಿಂಗ್ ರೂಮು ಎಲ್ಲನೂ ಇದೆ. ಬಟ್ ಸಿಕ್ಕಾಪಟ್ಟೆ ಗಾಳಿ ಇರೋ ಕಾರಣ ನಾವು ನೀರಲ್ಲಿ ಆಟ ಆಡಲಿಲ್ಲ. ಮಕ್ಕಳಷ್ಟೇ ಆಟ ಆಡಿದ್ರು. ಇಲ್ಲಿ ಬೀಚ್ ವಾಲಿಬಾಲ್ ಆಡೋದಕ್ಕೆ ವಾಲಿಬಾಲ್ ಕೋರ್ಟ್ ಕೂಡ ಮಾಡಿದ್ರು. ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ಲೈಡು, ಸ್ವಿಂಗು ಎಲ್ಲನೂ ಇತ್ತು. ಹಲವಾರು ಸ್ಮಾಲ್ ಲೈಕ್ ಐಸ್ ಕ್ರೀಮ್ ಶಾಪು, ಕಾಫಿ ಶಾಪು, ಸ್ಮಾಲ್ ರೆಸ್ಟೋರೆಂಟ್ಸ್ ಎಲ್ಲನೂ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇವರೆಲ್ಲ ಪ್ಯಾರಾಗ್ಲೈಡಿಂಗ್ ಮಾಡೋದಕ್ಕೆ ಏನೇನು ಬೇಕೋ ನೆಸೆಸಿಟಿ ಐಟಮ್ಸ್ ಎಲ್ಲನೂ ಅವರೇ ತೊಗೊಂಡು ಬಂದು ಅವ್ರ ಪಾಡಿಗೆ ಅವರು ಮಾಡ್ಕೋತಾರೆ.
ಮಕ್ಕಳೆಲ್ಲ ನೀರಲ್ಲಿ ಸ್ಯಾಂಡಲ್ಲಿ ಆಟ ಆಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೂಡ ಥ್ರೋಬಾಲ್ ಆಡೋಣ ಅಂದ್ಬಿಟ್ಟು ಎಲ್ಲರೂ ಥ್ರೋಬಾಲ್ ಆಡೋದಕ್ಕೆ ಹೋದ್ವಿ. ಸ್ಯಾಂಡಲ್ಲಿ ಥ್ರೋಬಾಲ್ ವಾಲಿಬಾಲ್ ಆಡೋದಂತೂ ಸಿಕ್ಕಾಪಟ್ಟೆ ಕಷ್ಟನಪ್ಪ. ಯಾಕಂದರೆ ಈ ಮಣ್ಣಲ್ಲಿ ನಾವು ಆ ಕಡೆ ಈ ಕಡೆ ಓಡಾಡಬೇಕಲ್ವಾ, ಸಖತ್ ಎಕ್ಸಸೈಸ್ ಆಗುತ್ತೆ, ತುಂಬ ಟೈರಿಂಗ್ ಅನಿಸ್ಬಿಡ್ತು ನಮಗೆ. ಸೊ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ, ಹಾಗೆ ಬೀಚ್ ಹತ್ರ ಕೂತ್ಕೊಂಡಿದ್ವಿ. ಅದಾದ ನಂತರ ಹಾಗೆ ಒಂದು ಲಾಂಗ್ ವಾಕ್ ಮಾಡ್ಕೊಂಡು ಹೋದ್ವಿ, ಅಂದರೆ ಬೀಚ್ ಹತ್ರನೇ. ತುಂಬ ಚೆನ್ನಾಗಿತ್ತು. ಈ ಬೀಚ್ ಹಿಂದ್ಗಡೆನೇ ಕೆಲವೊಬ್ರದ್ದು ಮನೆಗಳೆಲ್ಲ ಇತ್ತು. ಜಸ್ಟ್ ಬೀಚ್ ವ್ಯೂ 2 ಮಿನಿಟ್ಸಲ್ಲಿ ಇವರು ಬೀಚಿಗೆ ಬರ್ಬೋದು, ಆ ಥರ ಮನೆಗಳು ಮಾಡ್ಕೊಂಡಿದ್ದಾರೆ. ಮೇ ಬಿ ಸಮ್ಮರ್ ಹೌಸಸ್ ಅಂತ ಅನಿಸುತ್ತೆ. ನನ್ನ ಮಗಳಂತೂ ಸ್ಯಾಂಡಲ್ಲಿ ಅವಳ ಪಾಡಿಗಳು ಆಟ ಆಡ್ತಾ ಇದ್ಲು. ಸೊ ಕೆಲವೊಂದು ಟಾಯ್ಸ್ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಸೊ ಅದರಲ್ಲಿ ಹಾಕ್ಕೊಂಡು ಕ್ಯಾಸಲ್ ಮಾಡೋದು, ಡಿಗ್ ಮಾಡೋದು ಎಲ್ಲ ಮಾಡ್ತಾ ಇದ್ಲು. ಅದಾದ ನಂತರ ಅವಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿದ್ವಿ. ನಾವು ಕೂಡ ಫೋಟೋ ಸೆಷನ್ನು, ವೀಡಿಯೋಸು ಎಲ್ಲನೂ ಮಾಡ್ಕೋತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ವಾಟರ್ ಮೆಲನ್ನ ನಾವು ಮನೆಯಿಂದ ತೊಗೊಂಡು ಬಂದಿದ್ವಿ. ಸೊ ಅಲ್ಲೇ ಹೆಚ್ಕೊಂಡು ವಾಟರ್ ಮೆಲನ್ ತಿಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಂತರ ನಾವು ಮನೆಗೆ ಹೊರಟ್ವಿ. ನಮ್ಮ ಮನೆಯಿಂದ 1 ಅವರ್ ಜರ್ನಿ ಇದೆ ಈ ಬೀಚ್ಗೆ. ನೋಡಿ, ಇವಾಗ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಿಮಗೆ ಈ ನಮ್ಮ ಒಂದು ಸ್ಮಾಲ್ ಔಟಿಂಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಾನು ಆಗಲೇ ಹೇಳಿದ್ನಲ್ಲ ಹಿಂದ್ಗಡೆ ಮನೆಗಳಿತ್ತು ಅಂತ, ಇದೇ ಆ ಬ್ಯೂಟಿಫುಲ್ ಮನೆಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. See you in my next vlog. Bye bye.